ಕಾವೇರಿಗಾಗಿ ತಮಿಳುನಾಡು ಖ್ಯಾತೆ ತೆಗೆದಿರ್ತಕ್ಕಂಥದ್ದು. ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯೆ ಕಾವೇರಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೀಗ ಎರಡೂ ರಾಜ್ಯಗಳ ನಡುವೆ ಮಾತುಕತೆಗೆ ಪ್ಲಾನ್ ಮಾಡಲಾಗಿದೆ. ಆಗಸ್ಟ್ 3ನೇ ತಾರೀಕು ರಾಜ್ಯಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಆಗಮಿಸುತ್ತಾರೆ ಅಂತ ಹೇಳಲಾಗಿದೆ. ಸಂಕಷ್ಟ ಪರಿಹಾರ ಸೂತ್ರಕ್ಕೆ ಎರಡೂ ರಾಜ್ಯಗಳು ಮುಂದಾಗಿವೆ. ಆಗಸ್ಟ್ 3ನೇ ತಾರೀಕು ರಾಜ್ಯದಲ್ಲಿ ಮಾತುಕತೆಯಾಗುವ ಸಾಧ್ಯತೆ ಇದೆ. ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ನಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಮೇಕೆದಾಟು ಅಗತ್ಯತೆ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಏನಾಗುತ್ತೆ, ವಿಜಯ್ ತಮ್ಮ ನಿಲುವನ್ನು ಸಡಿಲಿಸ್ತಾರಾ ಅಥವಾ ಬಿಗಿಪಟ್ಟು ಹಿಡಿತಾರಾ? ರಾಜ್ಯದಲ್ಲಿ ಮಾತುಕತೆ ಆಗೋದು ಸ್ವಲ್ಪ ಕರ್ನಾಟಕಕ್ಕೆ ಅಡ್ವಾಂಟೇಜ್ ಆಗತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಆಗಮಿಸಲಿದ್ದಾರೆ ಆಗಸ್ಟ್ 3ನೇ ತಾರೀಕು. ಮೇಕೆದಾಟು ಯೋಜನೆಗೆ ಈಗಾಗಲೇ ಅವರು ತಗಾದೆ ತೆಗೆದಿರ್ತಕ್ಕಂಥದ್ದು ಗೊತ್ತೇ ಇದೆ. ಅದನ್ನ ಸ್ವಲ್ಪ ತಮ್ಮ ಬಿಗಿಪಟ್ಟನ್ನ ಸಡಿಲಿಸ್ತಾರಾ? ರಾಜ್ಯ ಯಾವ ರೀತಿಯಲ್ಲಿ ತನ್ನ ವಾದವನ್ನ ಮುಂದಿಡುತ್ತೆ? ಯಾವ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇತರೆ ತಜ್ಞರ ಸಮಿತಿ ಯಾವ ರೀತಿಯಲ್ಲಿ ಅವರನ್ನ ಕನ್ವಿನ್ಸ್ ಮಾಡ್ತಾರೆ? ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇದು ಸಂಕಷ್ಟದ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಈ ಸಾರಿ ಮಳೆ ಕಡಿಮೆ ಇದೆ, ಬರ ಪರಿಸ್ಥಿತಿ ಇದೆ ಅನ್ನೋದನ್ನ ತಮಿಳುನಾಡಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಮಾತುಕತೆಯ ಮುಖಾಂತರ ವಿವಾದ ತಣ್ಣಗಾಗತ್ತಾ? ಕಾದು ನೋಡಬೇಕಾಗಿದೆ. ಆಗಸ್ಟ್ 3ನೇ ತಾರೀಕು ಬೆಂಗಳೂರಲ್ಲಿ ಮಾತುಕತೆ ನಡೆಯಲಿದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅವರು ಮೇಕೆದಾಟು ವಿಚಾರದಲ್ಲಿ ತಮ್ಮ ನಿಲುವನ್ನ ಸಾಕಷ್ಟು ಖಡಕ್ಕಾಗಿ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು. ಆದರೆ ಕುಡಿಯೋ ನೀರಿನ ಯೋಜನೆ ಇದು ಕರ್ನಾಟಕಕ್ಕೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಇದರಿಂದ ತಮಿಳುನಾಡಿಗೆ ಯಾವುದೇ ರೀತಿ ಹಾನಿ ಇಲ್ಲ ಅನ್ನುವಂಥದ್ದು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನಾಗೋದು 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿಗಳು ಇಲ್ಲಿ ಬರುವಂತದ್ದು? ಏನೆಲ್ಲ ಡೀಟೇಲ್ಸ್ ಇದೆ ಈ ಮೀಟಿಂಗ್ ಬಗ್ಗೆ? ಶಿರಶ್ರೀ, ಪ್ರಮುಖವಾಗಿ ಕರ್ನಾಟಕ ಮತ್ತೆ ತಮಿಳುನಾಡು ನಡುವೆ ಇರ್ತಕ್ಕಂತಹ ಖ್ಯಾತೆ ಅಂದ್ರೆ ಒಂದು ಕಾವೇರಿ, ಮತ್ತೊಂದು ಮೇಕೆದಾಟು ಯೋಜನೆ ವಿಚಾರ. ಈಗ ಇರ್ತಕ್ಕಂಥದ್ದು ಒಂದು ಕಡೆಗೆ ಕಾವೇರಿ ನೀರಿನ ವಿಚಾರವಾಗಿನೂ ಕೂಡ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಸದ್ಯ ಪ್ರಾಧಿಕಾರ ಈಗ ಕರ್ನಾಟಕದ ಪರ, ಕಾರಣ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ, ತಮಿಳುನಾಡಿಗೆ ಹೆಚ್ಚಿನದಾಗಿರ್ತಕ್ಕಂಥದ್ದು ಈಗಾಗಲೇ ಪ್ರಾಧಿಕಾರಕ್ಕೆ ಅರ್ಥ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನೀರಿನ ಕೊರತೆ ಲಭ್ಯತೆ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಕಾವೇರಿ ನದಿಯ ವಿಚಾರದಲ್ಲಿ ಹೋದಂತಹ ಸಂಕಷ್ಟ ಮತ್ತೆ ಏನು ಸಮಯವಾಗಿ ಒಂದಷ್ಟು ಹೋರಾಟಗಳು ಆ ರೀತಿಯ ಒಂದಷ್ಟು ಇಕ್ಕಟ್ಟಿನಿಂದ ತಪ್ಪಿಸಿಕೊಂಡಿದೆ. ಆದ್ರೆ ಇರ್ತಕ್ಕಂಥ ಮೇಕೆದಾಟು ವಿಚಾರವಾಗಿ ಒಂದಷ್ಟು ಸಾಧಕ ಬಾಧಕಗಳ ಬಗ್ಗೆ ಮಾತುಕತೆ ಅಧಿಕೃತವಾಗಿ ಆಗಿರಲಿಲ್ಲ ಈವರೆಗೂ ಕೂಡ. ಅಂದ್ರೆ ಇಲ್ಲಿ ಕೂಡ ಎರಡು ಸರ್ಕಾರಗಳ ನಡುವೆ ಕೂತು ಮಾತಾಡುವಂತದ್ದು, ಯೋಜನೆಯ ವಿಸ್ತೃತವಾದಂತಹ ವರದಿಗಳು ಸರಿಯಾದಂತ ರೀತಿಯಲ್ಲಿ ಮನವರಿಕೆ ಆಗಿರಲಿಲ್ಲ ಅಂತಕ್ಕಂತಹ ಒಂದಷ್ಟು ಆಕ್ಷೇಪಗಳಿದ್ವು. ಈ ನಿಟ್ಟಿನಲ್ಲಿ ಬರೋ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಸಿಎಂ ಅವರು ಬರುವಂತಹ ಸಾಧ್ಯತೆಗಳು ಇದೆ. ಹೀಗಾಗಿ ಒಂದು ವೇಳೆ ಬಂದಿದೆ. ಆದ್ರೆ ಈ ಮೇಕೆದಾಟು ಯೋಜನೆ ವಿಚಾರವಾಗಿ ಈಗಿರ್ತಕ್ಕಂಥದ್ದು ಅಂದ್ರೆ ನಾವು ಕೇವಲ ಅದನ್ನ ಯಾವ ಯೋಜನೆಗೆ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಸಮಗ್ರವಾಗಿ ಅವರಿಗೆ ಅರ್ಥೈಸುವಂತ ಮನದಟ್ಟಾಗುವಂತೆ ಮಾಡುವಂಥದ್ದು. ಯಾಕಂದ್ರೆ ಯೋಜನೆಗೆ ಪ್ರತಿ ಬಾರಿ ವಿರೋಧ ಮಾಡುವಂಥದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ಹೋಗುವಂತ ತಕರಾರು ಹಾಕುವಂಥದ್ದು, ಒಂದು ಬಾರಿ ತಕರಾರು ಹಾಕಿದ್ರೆ ಅದು 2 ತಿಂಗಳು 3 ತಿಂಗಳು 6 ತಿಂಗಳವರೆಗೂ ಮುಂದೆ ಹೋಗುತ್ತೆ. ಹೀಗಾಗಿ ಯೋಜನೆ ಇನ್ನು ಈ ವರ್ಷವೇ ನಡೆಯಲ್ಲ, ಮುಂದಿನ ವರ್ಷ ಇನ್ನು ಈ ರೀತಿಯಾಗಿ ಮುಂದುವರಕ್ಕೆ ಹೋಗುವಂಥದ್ದು. ಸೊ ಹೀಗಾಗಿ ಇದೆಲ್ಲದರ ಕುರಿತು ಸಾಧಕ